ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಸ್ನ್ಯಾಕ್ಸ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ನೀವು ಒಂದು ತಿಂಗಳವರೆಗೂ ಕೂಡ ಸ್ಟೋರ್ ಮಾಡಿ ಇಡಬಹುದು. ಈ ಸ್ನ್ಯಾಕ್ಸ್ನ ಒಂದ್ಸಲ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ. ಇದನ್ನು ತುಂಬ ಈಸಿಯಾಗಿ ಮಾಡುವಂಥ ಒಂದು ಸ್ನ್ಯಾಕ್ಸ್. ಫ್ರೆಂಡ್ಸ್, ಈ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಬೌಲಿಗೆ ನಾನು 1 ಕಪ್ ಆಗುವಷ್ಟು ಇಲ್ಲಿ ಮೈದಾನ ತೊಗೊಂಡಿದ್ದೀನಿ. ನೀವು ಗೋಧಿ ಹಿಟ್ಟಲ್ಲಿ ಮಾಡೋದಾದರೆ ನೀವು ಗೋಧಿ ಹಿಟ್ಟಲ್ಲೂ ಕೂಡ ಮಾಡ್ಬೋದು. ತುಂಬಾ ಈಸಿಯಾಗಿ ಮಾಡಬಹುದು. ನಂತರ 2 ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಸಕ್ಕರೆನ ತೊಗೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಇದಕ್ಕೆ ಸ್ವಲ್ಪ ರುಚಿಗೆ ನಾನು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅಜ್ವೈನ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಓಕೆ, ಅಜ್ವೈನ್ ಇದ್ದರೆ ಉಪಯೋಗಿಸಿ, ಯಾಕೆಂದರೆ ಕೆಲವ್ರ ಮನೇಲಿ ಇರೋದಿಲ್ಲ. ಸೊ ಇಲ್ಲದಲೇ ಇರೋರು ಜೀರಿಗೆ ಬೇಕಿದ್ರೂ ಉಪಯೋಗಿಸ್ಬೋದು, ಇಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಇಲ್ಲ ನೀವು ಬಿಳಿ ಎಳ್ಳು ಕೂಡ ಹಾಕ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಎಲ್ಲ. ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಸೇರಿಸ್ಕೊಳ್ಳೋಣ ನಾವು ಖಾರಕ್ಕೆ. ಓಕೆ, ಸ್ವಲ್ಪ ಏಕೆಂದರೆ ಇವಾಗಿನ ಟೈಮಲ್ಲಿ ಸ್ವಲ್ಪ ಖಾರ ಇರೋದನ್ನು ತಿನ್ನಬೇಕು ಅಂತ ಅನಿಸುತ್ತೆ ಮಳೆಗಾಲದಲ್ಲೆಲ್ಲ. ಸೊ ಹಾಗಾಗಿ ಸ್ವಲ್ಪ ಖಾರವಾಗಿರೋವಂಥ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ನಂತರ ಗರಂ ಮಸಾಲ ಒಂದು ಚಿಟಿಕೆಯಷ್ಟನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಓಕೆ, ಈಗ ಇದನ್ನು ನಾವು ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಇಲ್ಲಿ ಆಯಿಲ್ನ ತೊಗೊಂಡಿದ್ದೀನಿ ನಾನು. ಸೊ ನೀವು ಬಿಸಿ ಎಣ್ಣೆನ ಉಪಯೋಗಿಸೋದಾದರೆ ಬಿಸಿ ಎಣ್ಣೆನ ಉಪಯೋಗಿಸಿ, ಇಲ್ಲ ತಣ್ಣಗಿರೋದಿದ್ದರೆ ಅದನ್ನು ಉಪಯೋಗಿಸ್ಬೋದು, ಪ್ರಾಬ್ಲಮ್ ಇಲ್ಲ, ಯಾವುದನ್ನು ಬೇಕಿದ್ರೂ ಹಾಕ್ಬೋದು. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟು ಕೈಯಿಂದನೇ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ಓಕೆ, ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡಿಕೊಂಡು ನಾವು ಒಂದು ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು. ಓಕೆ, ನೋಡಿ ನಾನು ಅದಕ್ಕೆ ಫಸ್ಟೇ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಖಂಡಿತವಾಗ್ಲೂ ಇದನ್ನು 1 ತಿಂಗಳವರೆಗೂ ನೀವು ಸ್ಟೋರ್ ಮಾಡಿ ಇಡ್ಬೋದು. ಜಾಸ್ತಿ ಒಂದೇ ಸಲ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ, ಏಕೆಂದರೆ ಯಾವಾಗಲೂ ಕೂಡ ನಮಗೆ ಟೀ ಟೈಮಲ್ಲಿ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ. ಆವಾಗ ನಾವು ಸಂಜೆ ಸ್ನ್ಯಾಕ್ಸ್ ಮಾಡೋದಕ್ಕೂ ಬೇಜಾರೋ ದಿನ. ಸೊ ಒಂದು ಸಲ ಮಾಡಿ ಈ ಥರ ಸ್ಟೋರ್ ಮಾಡಿ ಇಟ್ಕೋಬೋದು ಫ್ರೆಂಡ್ಸ್. ನೋಡಿ, ಈಗ ಇಷ್ಟು ಹಿಟ್ಟನ್ನು ಕಲಸಿ ಸ್ವಲ್ಪ ಎಣ್ಣೆ ಹಚ್ಚಿ ನಾನು ಒಂದು 10 ನಿಮಿಷ ಇದನ್ನು ರೆಸ್ಟಿಗೆ ಬಿಟ್ಬಿಡ್ತಾ ಇದ್ದೀನಿ. ಓಕೆ, 10 ನಿಮಿಷ ಆದಮೇಲೆ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಿಟ್ಟು. ಒಂದು 10ರಿಂದ 15 ನಿಮಿಷ ಇಡ್ಬೋದು ಟೈಮ್ ಇದ್ದರೆ. ಓಕೆ, ಈಗ ನಾನು ಹಿಟ್ಟನ್ನು ತೊಗೊಂಡು ಚೆನ್ನಾಗಿ ಒಂದು 2ರಿಂದ 3 ನಿಮಿಷದವರೆಗೂ ಚೆನ್ನಾಗಿ ನಾದ್ಕೋತೀನಿ ಫಸ್ಟು. ಓಕೆ, ನಾದಿ ನಂತರ ಈ ಥರ ರೋಲ್ ಮಾಡ್ಕೊಳ್ಳೋಣ. ಈವ್ನಿಂಗಿಗೆ ಈಗ ಮನೆಯಲ್ಲಿ ಮಕ್ಕಳು ಮತ್ತು ಸ್ವಲ್ಪ ದೊಡ್ಡವರು ಎಲ್ಲ ಇದ್ದಾಗ ಏನಾದರೂ ಮಾಡಲೇಬೇಕು. ಒಬ್ಬರು ಇಬ್ಬರು ಇದ್ದಾಗ ಏನೂ ಅನಿಸೋದಿಲ್ಲ. ಸೊ ಮಕ್ಕಳು ಇದ್ದಾಗೆಲ್ಲ ಸ್ನ್ಯಾಕ್ಸಿಗಂತೂ ಏನಾದರೂ ಮಾಡಲೇಬೇಕು ಅನ್ನಿಸ್ತಾ ಇರುತ್ತೆ. ಈಗ ನೋಡಿ, ನಾನು ಈ ಚಪಾತಿ ಹಿಟ್ಟು ಥರ ಕಲಸಿರೋದನ್ನು 4 ಭಾಗ ಮಾಡ್ಕೊಂಡಿದ್ದೀನಿ. ಸೊ 4 ಭಾಗದಲ್ಲಿ ನಾವು ಈ ಥರ ಚಪಾತಿನ ಮಾಡಿ 4ಕ್ಕೂ ಕೂಡ ಸಪ್ರೇಟಾಗಿ ಇಟ್ಕೋಬೇಕಾಗುತ್ತೆ. ಓಕೆ, ನೋಡಿ 4 ಚಪಾತಿನೂ ನಾನು ಅರ್ದು ಇಟ್ಕೊಂಡಿದ್ದೀನಿ. ಸೊ ಲೆಟ್ಸ್ ಇಟ್ಟು ಈಗ ಇದು ಲಾಸ್ಟ್ನೇ ಚಪಾತಿ. ಈ ಚಪಾತಿಗೆ ಈಗ ಸ್ವಲ್ಪ ಆಯಿಲ್ನ ಹಚ್ಕೋತಾ ಇದ್ದೀನಿ, ಅಡುಗೆ ಎಣ್ಣೆನೇ ಹಚ್ತಾ ಇದ್ದೀನಿ ಮೇಲ್ಗಡೆ. ಸೊ ನೋಡ್ಬೋದು. ನಂತರ ಈಗ ನಾವು ಲಟ್ಸಿರುವಂತಹ ಇನ್ನೊಂದು ಚಪಾತಿನ ಅದ್ರ ಮೇಲೆ ಹಾಕ್ಕೊಳ್ಳೋಣ. ಓಕೆ, ಇದೇ ಥರ ನಾವು 4 ಚಪಾತಿನೂ ಕೂಡ ಇದೇ ಥರ ಪ್ರೊಸೀಜರಲ್ಲಿ ಮತ್ತೆ ನೋಡಿ ಸ್ವಲ್ಪ ಎಣ್ಣೆ ಹಚ್ಚಿ ಮತ್ತೆ ಇನ್ನೊಂದು ಚಪಾತಿನ ಅದ್ರ ಮೇಲೆ ಹಾಕ್ಕೋಬೇಕಾಗುತ್ತೆ. ಈ ಲೇಯರ್ ಥರ ಬರುತ್ತೆ ಫ್ರೆಂಡ್ಸ್. ಖಂಡಿತವಾಗ್ಲೂ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಈ ಸ್ನ್ಯಾಕ್ಸ್ ಅಂತೂ. ನೀವು ರೆಸಿಪಿ ಖಂಡಿತವಾಗ್ಲೂ ನೀವು ಕ್ವಿಕ್ಕಾಗಿ ಈ ಸ್ನ್ಯಾಕ್ಸ್ನ ತಯಾರಿಸ್ಬೋದು. ನೋಡಿ, ಮತ್ತೆ ನಾನು ಆಯಿಲ್ ಹಚ್ಚಿ ನಂತರ ಈಗ ಚಪಾತಿನ ಹಾಕ್ಕೊಂಡು ಸ್ವಲ್ಪ ಇಂದು ಸೈಡಲ್ಲಿರೋದನ್ನೆಲ್ಲ ಸ್ವಲ್ಪ ಈ ಥರ ಕ್ಲೋಸ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ಳೋಣ. ಗೋಧಿ ಹಿಟ್ಟು ಅಥವಾ ಮೈದಾ ಯಾವ್ದು ಬೇಕಿದ್ರೂ ಓಕೆ. ಸೊ ಅದನ್ನು ಈಗ ಈ ಥರ ನಾವು ಚಪಾತಿಗಳನ್ನು ಹಾಕ್ಕೊಂಡು ಲಟ್ಟಿಸ್ಕೊಳ್ಳೋಣ. ಓಕೆ, ಒಂದು ನೀಟಾಗಿ ಈಗ ದಪ್ಪ ಆಗಿರುತ್ತಲ್ಲ, ಸೊ ಹಾಗಾಗಿ ಒಂದು ಸಲ ನೀಟಾಗಿ ಲಟ್ಟಿಸ್ಕೋಬೇಕು. ಈಗ ನೋಡಿ, ಪೂರ್ತಿ ಲಟ್ಸಾಗಿದೆ. ನಾನು ಇದನ್ನು ಚಾಕುವಿನಿಂದ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿಕೊಂಡು ನಿಧಾನವಾಗಿ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಶೇಪಲ್ಲಿ ಹೀಗೆ ಕಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಜಾಸ್ತಿ ದೊಡ್ಡದು ಬೇಡ, ಅದು ಸಿಂಪಲ್ಲಾಗಿ ಚಿಕ್ಕದಾಗಿ ಮಾಡ್ಕೊಳ್ಳೋದು. ನೋಡಿ, ಈ ಥರ ನಾನು ಪೀಸಸ್ನ ಮಾಡ್ಕೋತಾ ಇದ್ದೀನಿ. ಸೊ ಈಗ ಎಲ್ಲ ಕಟ್ ಮಾಡಿ ಆಗಿದೆ. ಸೊ ಇದರಲ್ಲಿ ಇವಾಗ ಒಂದು ಪೀಸ್ನ ತೊಗೊಳ್ಳೋಣ. ನೋಡಿ, ಹೀಗೆ ಇದನ್ನು ಹಾಕ್ಕೋಬೇಕು. ಸೊ ಇದನ್ನು ನೀಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಡಿಸೈನ್ ಹೇಗೆ ಮಾಡೋದು ಅಂತ. ಓಕೆ, ನೋಡಿ ಈ ಥರ ನೀಟಾಗಿ ನಿಧಾನವಾಗಿ
ಚಿಕ್ಕ ಚಿಕ್ಕದಾಗಿ ಅದನ್ನು ರೋಲ್ ಮಾಡ್ಕೊಂಬರಬೇಕು. ಜಾಸ್ತಿ ದಪ್ಪ ಬೇಡ, ಚಿಕ್ಕ ಚಿಕ್ಕದಾಗಿ ರೋಲ್ ಮಾಡ್ಕೊಂಬನ್ನಿ. ನೋಡಿ ಈ ಥರ ನಿಧಾನವಾಗಿ ಟೀ ಟೈಮಿಗೆ ಸ್ನ್ಯಾಕ್ಸಿಗಂತೂ ಇದು ಹೇಳಿ ಮಾಡಿಸ್ದಂಗಿರುತ್ತೆ ಫ್ರೆಂಡ್ಸ್, ಖಂಡಿತವಾಗ್ಲೂ. ಇದಕ್ಕೆ ನೋಡಿ ನಾನು ರೋಲ್ ಮಾಡಿ ಸ್ವಲ್ಪ ಬಿಟ್ಟು ಈಗ ಅದಕ್ಕೆ ನೀರನ್ನು ಹಚ್ಚಿದ್ದೀನಿ. ನೀರು ಹಚ್ಚೋದನ್ನು ಮರಿಬೇಡಿ, ಖಂಡಿತವಾಗ್ಲೂ ನೀರು ಹಚ್ಚಲೇಬೇಕು. ಸ್ವಲ್ಪ ನೀರನ್ನು ಹಚ್ಚಿ ನಂತರ ನೋಡಿ ಈ ಥರ ರೋಲ್ ಮಾಡಿ ಈಗ ಕೈಯಲ್ಲಿ ಇಟ್ಕೊಂಡು ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ, ಸ್ವಲ್ಪ ದಪ್ಪ ಅನಿಸಿರೆ ಈ ಥರ ಸ್ವಲ್ಪ ರೋಲ್ ಮಾಡಿ. ಓಕೆ, ನೀಟಾಗಿ ಬರುತ್ತೆ. ಓಕೆ, ನೋಡಿದ್ರಲ್ಲ ಡಿಸೈನ್ ಎಷ್ಟು ಚೆನ್ನಾಗಿ ಬಂತು ಅಂತ. ತುಂಬಾ ಸಿಂಪಲ್ಲಾಗಿ ನಾವು ಸ್ನ್ಯಾಕ್ಸ್ನ ಮಾಡ್ಕೋಬೋದು. ಇದನ್ನು 1 ತಿಂಗಳವರೆಗೂ ಸ್ಟೋರ್ ಮಾಡಬಹುದು. ಈಗ ಆಯಿಲಲ್ಲಿ ನಾವು ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಬಿಸಿ ಆಗಿದೆ. ಸೊ ಈಗ ನಾನು ಸ್ನ್ಯಾಕ್ಸ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ 1 ಬೈ 1 ಆ ಎಣ್ಣೆಗೆ ಹಾಕಿ ಈಗ ನಾವು ಡೀಪ್ ಫ್ರೈನ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಓಕೆ, ನಾವು 2 ಸೈಡ್ನೂ ಈ ಥರ ಬೇಯಿಸ್ಕೊಳ್ಳೋಣ, ಟರ್ನ್ ಮಾಡಿ ನಿಧಾನವಾಗಿ. ಸೊ ನೋಡಿ ಈಗ ಆಗಿದೆ ಕರೆಕ್ಟಾಗಿ. ಸೊ ಇದನ್ನು ತೆಗೆದಿಟ್ಕೊಳ್ಳೋಣ ಒಂದು ಟಿಶ್ಯೂ ಪೇಪರ್ ಮೇಲೆ. ಓಕೆ, 1 ತಿಂಗಳವರೆಗೂ ಇಡಬಹುದಾದಂತಹ ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ.